ಇರ್ತಾವ್ರೆ ದೋಚುಕೋರರು ಇವರು. ನಮ್ಮ ವಕ್ ಕಮಿಟಿಗಳಿರೋಂಥ ಇನ್ಕಮ್ ಸೋರ್ಸ್ ಎಲ್ಲ ದೋಚಿ ನೀರು ನುಂಗಿ ಕುಡಿತಾವ್ರೆ. ಅದ್ರ ಇನ್ಕಮ್ ಸೋರ್ಸು ಏನು ಮಾಡ್ತಾವ್ರೆ ಕೇಳಿ ಇವ್ರಿಗೆ ಈ ಚೀಫ್ ಮಿನಿಸ್ಟರ್ ಸಾಹೇಬ್ರೆ, ಉಪಮುಖ್ಯಮಂತ್ರಿ ಅವರೇ, ಈ ಇಬ್ಬರು ಅವರೇ ನೋಡಿ. ಇವರು ತನ್ವೀರ್ ಸೇಠು ಮತ್ತು ಜಮೀರ್ ಅಹಮದ್ ವಕ್ ಸಚಿವರು, ಮತ್ತು ಇವರು ತನ್ವೀರ್ ಸೇಠು ನಮ್ಮ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ 5 ವಕ್ ಕಮಿಟಿಲಿ ಕೂತ್ಕೊಂಡು ಯಾರು ಇವ್ರ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ಅಪ್ಪನ ಮನೆ ಆಸ್ತಿ ಅಂತೂ ಅಲ್ಲ, ನಮ್ಮ ಜನಗಳ ಆಸ್ತಿ ಅದು, ಅಲ್ಲಿನ ಆಸ್ತಿ ಅದು. ಆ ಆಸ್ತಿಲ ಮೇಲೆ ಕೂತ್ಕೊಂಡು ಲೂಟಿ ಮಾಡ್ತಾವ್ರೆ ಕಣ್ರಿ. 5 ಕಮಿಟಿಲಿ ಕೂತ್ಕೊಂಡವ್ರೆ. ಅದು 4 ಜನ್ರೇಷನ್ನಿಂದ 4ನೇ ತಲೆಮಾರಿಂದ ಕೂತ್ಕೊಂಡವ್ರೆ. ಇವ್ರನ್ನ ಕೇಳಿ ಇದ್ರ ಇನ್ಕಮ್ ಸೋರ್ಸ್ ಎಲ್ಲೋಯ್ತು ಅಂತ. ಅಲ್ಲಿನ ಹೆಸರಲ್ಲಿ ತಗೊಂಡೋಗ್ಬಿಟ್ಟಿರೋ ಆಸ್ತಿನ ಲೀಸಿಗೆ ಕೊಟ್ಬಿಟ್ಟು ಡಿಪಾಸಿಟ್ ಮಾಡಿ ಬ್ಯಾಂಕಲ್ಲಿ, ಅದರಿಂದ ಇಂಟ್ರೆಸ್ಟ್ ಪಡ್ಕೋತಾರೆ. ನಮ್ಮ ಇಸ್ಲಾಮು ಮತ್ತು ಶರಿಯಾ ಎಲ್ಲ ಏನು ಹೇಳ್ತೆ ಅಂತ ಹೇಳಿದ್ರೆ, ಈ ಇಂಟ್ರೆಸ್ಟ್ ವಿರುದ್ಧ ಇರೋದು. ಅಲ್ಲಾ ಕುರಾನಲ್ಲಿ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಂಟ್ರೆಸ್ಟು ತೊಗೊಳ್ಳೋ ಆಗಿಲ್ಲ, ಪಡ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು ಇದನ್ನೇ ಆಸ್ತಿನ ತಗೊಂಡೋಗ್ಬಿಟ್ಟು ಇಂಟ್ರೆಸ್ಟ್ಗೆ ಇಟ್ಬಿಟ್ಟವ್ರೆ. ಇವರಿಬ್ಬರನ್ನು ಕೇಳಿ ನಮ್ಗೆ ಉತ್ತರ ಕೊಡಿಸಿ. ನಮ್ಮ ವಕ್ ಬೋರ್ಡ್ನೆಲ್ಲ ಲೂಟಿ ಮಾಡಕ್ಕೆ ಬಿಡ್ತಾವ್ರೆ. ಇವ್ರ ಅಪ್ಪನ ಮನೆ ಆಸ್ತಿ, ಇವ್ರ ಅತ್ತೆ ಮನೆ ಆಸ್ತಿ, ಇವ್ರ ಮಾವನ ಮನೆ ಆಸ್ತಿ, ಇಲ್ಲ ಅತ್ತೆ ಮನೆ ಆಸ್ತಿ ಅಂತ ಹೇಳ್ಬಿಟ್ಟು ಇವರು ಅಲ್ಲಿ ಕೂತ್ಕೊಂಡೆ ಈ ವಕ್ ಬೋರ್ಡ್ ಅವ್ರನ್ನ ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವ್ರಿಗೆ ತಗೊಂಡೋಗಿ ಅಲ್ಲಿ ಕೂರಿಸ್ಬಿಟ್ಟು ಇವರು ನಮ್ಮ ಜನಗಳಿಗೆಲ್ಲ ಇನ್ಕಮ್ ಸೋರ್ಸ್ ಸೇರಬೇಕಾಗಿರೋದು, ಬಡವ್ರಿಗೆ ಸೇರಬೇಕಾಗಿರೋದೆಲ್ಲ ದೋಚ್ಬಿಡ್ತಾವ್ರೆ. ದೋಚುಕೋರರು ಇವರು. ನಮ್ಮ ವಕ್ ಕಮಿಟಿಗಳಿರೋಂಥ ಇನ್ಕಮ್ ಸೋರ್ಸ್ ಎಲ್ಲ ದೋಚಿ ನೀರು ನುಂಗಿ ಕುಡಿತಾವ್ರೆ. ಅದ್ರ ಇನ್ಕಮ್ ಸೋರ್ಸು ಏನು ಮಾಡ್ತಾವ್ರೆ ಕೇಳಿ ಇವ್ರಿಗೆ. ಕೇಳ್ಬಿಟ್ಟು ಉತ್ತರ ಕೊಡಿಸ್ರಿ ಸ್ವಾಮಿ. ಕಾಂಗ್ರೆಸ್ 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 ಅಂತ ಹೇಳ್ಬಿಟ್ಟು ತಗೊಂಬಂದು ನಮ್ಮ ಜನ ಎಲ್ಲ ವೋಟ್ ಮಾಡ್ಬಿಟ್ಟು ತಲೆ ಚೆಚ್ಕೊಳ್ಳಂಗೆ ಆಗ್ಬಿಟ್ಟೈತೆ. ಇನ್ನೊಂದು 2 ವರ್ಷ ಆದಮೇಲೆ ಏನು ಮಾಡ್ತೀರಾ ನೀವು? ತಿರ್ಗಾ ವೋಟ್ ಕೊಡಿ ಅಂತ ಬರ್ತೀರಾ ನೀವು? ಈಗ ನೀವು ಸರ್ಕಾರದಲ್ಲಿ ಕೂತಿದ್ರಲ್ಲ, ಉತ್ತರ ಕೊಡಿಸ್ರಿ ಸ್ವಾಮಿ, ನ್ಯಾಯ ಕೊಡಿಸ್ರಿ ನಮಗೆ. ನೀವಿಬ್ಬರೂ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಯವರೇ ನ್ಯಾಯ ಕೊಡಿಸಿ. ಈ ವಕ್ ಬೋರ್ಡ್ ಎಲ್ಲ ನಿಂಗಿ ನೀರು ಕುಡ್ದು ದೋಚ್ಬಿಡ್ತಾವ್ರು ಕಣ್ರಿ ಇವರು. ಎಲ್ಲ ನಮ್ಮ ಸಾಬ್ರುಗಳ್ದೆಲ್ಲ ಈ ಹೆಲ್ತು ಎಜುಕೇಷನ್ಗೆ ಮತ್ತು ಹಾಸ್ಪಿಟ್ಲುಗಳು ಯಾವುದೇ ರೀತಿ ಏನು ಇಂಪ್ರೂವ್ಮೆಂಟ್ ಮಾಡಿಸಿಲ್ಲ ಕಣ್ರಿ. ಪ್ರವಾಸಿಗರಿಗೂ ಲೂಟಿ ಮಾಡಾಕ್ಬಿಡ್ತಾವ್ರು ಕಣ್ರಿ ಇವರು. ದಯವಿಟ್ಟು ಉತ್ತರ ಕೊಡಿಸ್ರಿ ಸ್ವಾಮಿ. ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದೀವಿ ಕಣ್ರಿ. ಉಪಮುಖ್ಯಮಂತ್ರಿ ಅವರೇ DK ಶಿವಕುಮಾರ್ ಸಾಹೇಬ್ರೆ, ಮುಖ್ಯಮಂತ್ರಿಯವರೇ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಹಿಂದ ವರ್ಗದ ನಾಯಕರೇ, ನೀವಿಬ್ಬರು ಅಷ್ಟೇ ದಯವಿಟ್ಟು ಉತ್ತರ ಕೊಡಿಸ್ರಿ. ಯಾಕ್ರಿ ನಮ್ಮ ಹಿಂಗೆ ಗೋಳಾಕತ್ತಿದ್ರೆ ನಮ್ಮ ಜನಕ್ಕೆಲ್ಲ, ನಮ್ಮ ಮುಸ್ಲಿಂ ಜನಾಂಗಕ್ಕೆ, ನಮ್ಮ ಸಾಬ್ರು ಜನಾಂಗಕ್ಕೆ, ಪ್ರವಾಸಿಗರಿಗೆ ಎಲ್ಲರಿಗೂ ಗೋಳಾಕೋತಿದ್ರಲ್ರಿ. ಯಾಕ್ರಿ ನಮ್ಗೆ ಹಿಂಗೆಲ್ಲ ತೊಂದರೆ ಕೊಡ್ತಿದ್ರ ಜನಕ್ಕೆಲ್ಲ? ನಮ್ಮ ಅಲ್ಲಿನ ಹೆಸರಲ್ಲಿರೋ ಆಸ್ತಿಗಳೆಲ್ಲ ಯಾರಪ್ಪನ ಮನೆ ಆಸ್ತಿ ಅಲ್ಲ ಕಣ್ರಿ, ಅದು ಸೊತ್ತು ಅಲ್ಲಿನ ಹೆಸರು ಸೊತ್ತದು. ಅದು ಇನ್ಕಮ್ ಸೋರ್ಸು ಬಡವ್ರು ಬಗ್ರುದು ಕಣ್ರಿ ಸ್ವಾಮಿ. ದಯವಿಟ್ಟು ಉತ್ತರ ಕೊಡಿಸ್ರಿ. ನಿಮ್ಮ ಕೈ ಮುಗಿತೀವಿ ನಾವು. ದಯವಿಟ್ಟು ಉತ್ತರ ಕೊಡಿಸಿ. ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದೀವಿ, ನ್ಯಾಯ ಕೊಡಿಸಿ. ಇವರಿಂದ ನಮಗೆ ನಮ್ಮ ಜನಕ್ಕೆಲ್ಲ ನಮ್ದು ಅನ್ಯಾಯ ಆಗ್ತಿದೆ ಕಣ್ರಿ ಸ್ವಾಮಿ. ಅನ್ಯಾಯ ಅಲ್ಲ, ನ್ಯಾಯ ಕೊಡ್ತಾ ಇವ್ರಿಗೆಲ್ಲ ಓಟ್ ಹಾಕ್ಬಿಟ್ಟು ನಾವೆಲ್ಲ ಭಾಳ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ದಯವಿಟ್ಟು ಉತ್ತರ ಕೊಡಿಸಿ. ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ಬಿಟ್ಟು ನಾವೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಉತ್ತರ ಕೊಡಿಸ್ರಿ ಸ್ವಾಮಿ, ನ್ಯಾಯ ಕೊಡಿಸಿ. ಯಾವಾಗ ನ್ಯಾಯ ಕೊಡಿಸ್ತೀರಾ? ಯಾವಾಗ ಉತ್ತರ ಕೊಡಿಸ್ತೀರಾ ಇವ್ರಿಗೆ? ಆ ಇನ್ಕಮ್ ಸೋರ್ಸಿಗೆ ಎಲ್ಲಿ ಹೋಗ್ತಿದೆ ಅಂತ ಕೇಳಿ ಈ ತನ್ವೀರ್ ಸೇಠ್ ಸಾಹೇಬ್ರಿಗೆ ಮತ್ತು ಈ ವಕ್ ಮಿನಿಸ್ಟ್ರ್ ಸಾಹೇಬ್ರಿಗೆ ಕೇಳಿ. ಯಾರ ಅಪ್ಪನ ಮನೆ ಆಸ್ತಿ ಅಂತ ಇವ್ರನ್ನೆಲ್ಲ ತಗೊಂಡೋಗಿ 4 ಜನ್ರೇಷನ್ 4 ತಲೆಮಾರು ಕೂರಿಸಿರೋದು ಕೇಳಿ ಇವ್ರಿಗೆ. ಇದ್ರ ಇನ್ಕಮ್ ಸೋರ್ಸ್ ಲೂಟಿ ಮಾಡೋಕ್ಕೆ ಕೂರಿಸಿರೋದು ಅಂತ ಕೇಳಿ ಇವ್ರಿಗೆ. ಇದ್ರ ಇನ್ಕಮ್ ಸೋರ್ಸಿಂದ ಏನು ಮಾಡಿದ್ರು, ಏನು ಡೆವಲಪ್ ಮಾಡಿದ್ದಾರೆ, ಏನು ಒಳ್ಳೇದು ಮಾಡಿದ್ದೀರಾ ಅಂತ ಕೇಳಿ. ಆ ವಕ್ ಕಮಿಟಿಗಳಿಗೆಲ್ಲ ಅನುದಾನ ಕೊಟ್ಟಿದ್ದೀರಾ ನೀವು. ಆ ವಕ್ ಕಮಿಟಿ ಅನುದಾನನ ತಗೊಂಡೋಗಿ ಎಲ್ಲಿ ಸದುಪಯೋಗಕ್ಕೆ ಬಳಸಿದ್ದಾರೆ ಅಂತ ತೋರ್ಸಕ್ಕೆ ಕೇಳಿ ಜನಗಳಿಗೆ. ನ್ಯಾಯ ಕೊಡಿಸಿ, ನಮಗೆ ಉತ್ತರ ಕೊಡಿಸಿ ಚೀಫ್ ಮಿನಿಸ್ಟರ್ ಸಾಹೇಬ್ರೆ, DK ಶಿವಕುಮಾರ್ ಸಾಹೇಬ್ರೆ.